ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಸಿಕ್ಕಾಪಟ್ಟೆ ಕಡೆ ಗುಡ್ಡ ಕುಸಿತ ಉಂಟಾಗಿದೆ. ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಂಪರ್ಕಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಹಾಸನ ಜಿಲ್ಲೆಯ ಮಳೆಯ ಅವಾಂತರಗಳ ಒಂದು ರಿಪೋರ್ಟ್ ಇಲ್ಲಿದೆ. ಹಾಸನ ಜಿಲ್ಲೆ ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ, ಶಿರಾಡಿ ಘಾಟ್ ಪ್ರಯಾಣಿಕರಿಗೆ ನರಕ ದರ್ಶನ. ಗುಡ್ಡ ಬಿದ್ದಂತಹ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಜೆಸಿಬಿಯಿಂದ ಮಾಡ್ತಾ ಇರುವಂತದ್ದು ನೋಡಬಹುದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಬಲಭಾಗದಲ್ಲಿ ಸಾಕಷ್ಟು ನೀರು, ಒಂದು ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಬರ್ತಾ ಇರುವುದನ್ನ ನೋಡಬಹುದಾಗಿದೆ. ಶಿರಾಡಿ ಘಾಟ್ನ ಒಟ್ಟಾರೆಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ವರುಣನ ಅಬ್ಬರಕ್ಕೆ ಜನ ತತ್ತರಿಸಿದ್ದಾರೆ. ಭಾರೀ ಮಳೆಗೆ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಮಾರನಹಳ್ಳಿ ಬಳಿ ಗುಡ್ಡ ಕುಸಿದಿದೆ. ಇದರಿಂದ ನೂರಾರು ವಾಹನಗಳು ನಿಂತಲ್ಲೇ ನಿಂತಿತ್ತು. ಮಾರನಹಳ್ಳಿ ಬಳಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದ ಸಕಲೇಶಪುರದ ಆನೆಮಹಲ್ ಬಳಿ ಎಲ್ಲಾ ವಾಹನಗಳು ಕೂಡ ಈ ಮಾರ್ಗವಾಗಿ ಬಂದಂತಹ ವಾಹನಗಳು ತಡರಾತ್ರಿಯಿಂದ ಇಲ್ಲೇ ಬಾಕಿಯಾಗಿರುವುದು, ಅಂದ್ರೆ ಇಲ್ಲೇ ನಿಂತಿರುವುದನ್ನು ನೋಡಬಹುದು. ಸಾಕಷ್ಟು ಬಸ್ಗಳಿರ್ಬೋದು, ಸರಕು ತುಂಬಿಕೊಂಡು ಬಂದಂತಹ ಲಾರಿಗಳಿರ್ಬೋದು, ಹಾಗೆ ಪ್ಯಾಸೆಂಜರ್ ಬಸ್ಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ನಿಂತಿರುವುದನ್ನ ನೋಡಬಹುದಾಗಿದೆ. ಈಗ ಭೂಕುಸಿತ ಉಂಟಾಗಿರುವಂತಹ ಪ್ರದೇಶದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 1:45ಕ್ಕೆ ಗುಡ್ಡ ಕುಸಿತದ ಸುದ್ದಿ ತಿಳಿದ ಹಾಸನ ಗ್ರಾಮಾಂತರ ಸಿಪಿಐ ನಿರಂಜನ್, ಪಿಎಸ್ಐ ಪ್ರಸನ್ನಕುಮಾರ್, ಸಕಲೇಶಪುರ ಆರ್ಎಫ್ಒ ಹೇಮಂತ್ ತಂಡ ಕಾರ್ಯಾಚರಣೆಗೆ ಇಳಿತು. ಬೆಳಗ್ಗೆ 11 ಗಂಟೆ ಹೊತ್ತಿಗೆ ರಸ್ತೆ ಸಂಚಾರಕ್ಕೆ ಮುಕ್ತವಾಯಿತು. ಶಿರಾಡಿ ಘಾಟ್ನಲ್ಲಿ ಭಾರೀ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ನಮಗೆ ಮಾಹಿತಿ ಬಂದಿದ್ದು ಮಾರನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ 8 ಕಿಲೋಮೀಟರ್ ಆ ಕಡೆಗೆ ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು, ಆ ಪ್ಲೇಸ್ ಅಲ್ಲಿ ಆಗಿತ್ತು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸ್ ಪ್ಲಸ್ ಸ್ಟೇಟ್ NH ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ತರ ಆಗಿರೋದ್ರಿಂದ, ಆಮೇಲೆ ತುಂಬಾ ಒಂದು 20-30 ಲೋಡ್ಸ್ ಅಷ್ಟು ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತಗೊಂಡ್ರು ಮಾರ್ನಿಂಗ್ ವರೆಗೂ. ಸಕಲೇಶಪುರ ಉಮ್ಮತ್ತೂರು ನಡಗೆರೆ ಗ್ರಾಮದ ಹಳ್ಳದಲ್ಲಿ ನೀರು ಉಕ್ಕಿ ಹರಿದು ಸೇತುವೆ ಮುಳುಗಡೆಯಾಗಿದ್ದು, ಶುಕ್ರವಾರ ಸಂತೆ ಉಮ್ಮತ್ತೂರು ಗ್ರಾಮದ ಸಂಪರ್ಕವೂ ಕಡಿತವಾಗಿದೆ. ಹರಗರಹಳ್ಳಿ ಗ್ರಾಮದ ಶಿವಣ್ಣ ಮನೆ ಬಳಿ ಗುಡ್ಡ ಕುಸಿದಿದ್ದು ಮನೆ ಹಾನಿಯಾಗುವ ಭೀತಿ ಎದುರಾಗಿದೆ. ಭಾರಿ ಮಳೆ ಆದ್ರಿಂದ 8 ಗಂಟೆಗೆ ನಾವು ನೋಡಿಲ್ಲ, 12 ಗಂಟೆ ನೋಡ್ತೀವಿ ಪೂರ ಹೊರಗಡೆ ನೀರು ಬಂದಿದೆ. ಸಿಕ್ಕಾಪಟ್ಟೆ ಗುಡ್ಡ ಇದೆ, ಮರ ಬೇರೆ ಇದೆ, ಜರಿ ಸಖತ್ ನೀರು ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಆತಂಕ ಹೆಚ್ಚಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಳೆ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಸಿಕ್ಕಾಪಟ್ಟೆ ಕಡೆ ಗುಡ್ಡ ಕುಸಿತ ಉಂಟಾಗಿದೆ. ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಂಪರ್ಕಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಹಾಸನ ಜಿಲ್ಲೆಯ ಮಳೆಯ ಅವಾಂತರಗಳ ಒಂದು ರಿಪೋರ್ಟ್ ಇಲ್ಲಿದೆ. ಹಾಸನ ಜಿಲ್ಲೆ ಮಾರನಹಳ್ಳಿ ಬಳಿ ಗುಡ್ಡ ಕುಸಿತ, ಶಿರಾಡಿ ಘಾಟ್ ಪ್ರಯಾಣಿಕರಿಗೆ ನರಕ ದರ್ಶನ. ಗುಡ್ಡ ಬಿದ್ದಂತಹ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಜೆಸಿಬಿಯಿಂದ ಮಾಡ್ತಾ ಇರುವಂತದ್ದು ನೋಡಬಹುದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಬಲಭಾಗದಲ್ಲಿ ಸಾಕಷ್ಟು ನೀರು, ಒಂದು ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಬರ್ತಾ ಇರುವುದನ್ನ ನೋಡಬಹುದಾಗಿದೆ. ಶಿರಾಡಿ ಘಾಟ್ನ ಒಟ್ಟಾರೆಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ವರುಣನ ಅಬ್ಬರಕ್ಕೆ ಜನ ತತ್ತರಿಸಿದ್ದಾರೆ. ಭಾರೀ ಮಳೆಗೆ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಮಾರನಹಳ್ಳಿ ಬಳಿ ಗುಡ್ಡ ಕುಸಿದಿದೆ. ಇದರಿಂದ ನೂರಾರು ವಾಹನಗಳು ನಿಂತಲ್ಲೇ ನಿಂತಿತ್ತು. ಮಾರನಹಳ್ಳಿ ಬಳಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ ರಸ್ತೆ
ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದ ಸಕಲೇಶಪುರದ ಆನೆಮಹಲ್ ಬಳಿ ಎಲ್ಲಾ ವಾಹನಗಳು ಕೂಡ ಈ ಮಾರ್ಗವಾಗಿ ಬಂದಂತ ವಾಹನಗಳು ತಡರಾತ್ರಿಯಿಂದ ಇಲ್ಲೇ ಬಾಕಿಯಾಗಿರುವುದು, ಅಂದ್ರೆ ಇಲ್ಲೇ ನಿಂತಿರುವುದನ್ನು ನೋಡಬಹುದು. ಸಾಕಷ್ಟು ಬಸ್ಗಳಿರ್ಬೋದು, ಸರಕು ತುಂಬಿಕೊಂಡು ಬಂದಂತಹ ಲಾರಿಗಳಿರ್ಬೋದು, ಹಾಗೆ ಪ್ಯಾಸೆಂಜರ್ ಬಸ್ಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ನಿಂತಿರುವುದನ್ನ ನೋಡಬಹುದಾಗಿದೆ. ಈಗ ಭೂಕುಸಿತ ಉಂಟಾಗಿರುವಂತಹ ಪ್ರದೇಶದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 1:45ಕ್ಕೆ ಗುಡ್ಡ ಕುಸಿತದ ಸುದ್ದಿ ತಿಳಿದ ಹಾಸನ ಗ್ರಾಮಾಂತರ ಸಿಪಿಐ ನಿರಂಜನ್, ಪಿಎಸ್ಐ ಪ್ರಸನ್ನಕುಮಾರ್, ಸಕಲೇಶಪುರ ಆರ್ಎಫ್ಒ ಹೇಮಂತ್ ತಂಡ ಕಾರ್ಯಾಚರಣೆಗೆ ಇಳಿತು. ಬೆಳಿಗ್ಗೆ 11 ಗಂಟೆ ಹೊತ್ತಿಗೆ ರಸ್ತೆ ಸಂಚಾರಕ್ಕೆ ಮುಕ್ತವಾಯಿತು. ಶಿರಾಡಿ ಘಾಟ್ನಲ್ಲಿ ಭಾರಿ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ನಮಗೆ ಮಾಹಿತಿ ಬಂದಿದ್ದು ಮಾರ್ನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ ಒಂದು 8 ಕಿಲೋಮೀಟರ್ ಆ ಕಡೆಗೆ ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು, ಆ ಪ್ಲೇಸ್ ಅಲ್ಲಿ ಆಗಿದ್ದು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸ್ ಪ್ಲಸ್ ಸ್ಟೇಟ್ NH ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ತರ ಆಗಿರೋದ್ರಿಂದ, ಆಮೇಲೆ ತುಂಬಾ ಒಂದು 20-30 ಲೋಡ್ಸ್ ಅಷ್ಟು ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತಗೊಂಡ್ರು ಮಾರ್ನಿಂಗ್ ವರೆಗೂ. ಸಕಲೇಶಪುರ ಉಮ್ಮತ್ತೂರು ನಡಗೆರೆ ಗ್ರಾಮದ ಹಳ್ಳದಲ್ಲಿ ನೀರು ಉಕ್ಕಿ ಹರಿದು ಸೇತುವೆ ಮುಳುಗಡೆಯಾಗಿದ್ದು, ಶುಕ್ರವಾರ ಸಂತೆ ಉಮ್ಮತ್ತೂರು ಗ್ರಾಮದ ಸಂಪರ್ಕವೂ ಕಡಿತವಾಗಿದೆ. ಹರಗರಹಳ್ಳಿ ಗ್ರಾಮದ ಶಿವಣ್ಣ ಮನೆ ಬಳಿ ಗುಡ್ಡ ಕುಸಿದಿದ್ದು ಮನೆ ಹಾನಿಯಾಗುವ ಭೀತಿ ಎದುರಾಗಿದೆ. ಭಾರಿ ಮಳೆ ಆದ್ರಿಂದ 8 ಗಂಟೆಲಿ ನಾವು ನೋಡಿಲ್ಲ, 12 ಗಂಟೆ ನೋಡ್ತೀವಿ ಪೂರ ಒಳಗಡೆ ನೀರು ಬಂದಿದೆ. ಸಿಕ್ಕಾಪಟ್ಟೆ ಗುಡ್ಡ ಇದೆ, ಮರ ಬೇರೆ ಇದೆ, ಜರಿ ಸಖತ್ ನೀರು ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಆತಂಕ ಹೆಚ್ಚಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಳೆ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸಿದೆ. ಸಿಕ್ಕಾಪಟ್ಟೆ ಕಡೆ ಗುಡ್ಡ ಕುಸಿತ ಉಂಟಾಗಿದೆ. ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಂಪರ್ಕಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಹಾಸನ ಜಿಲ್ಲೆಯ ಮಳೆಯ ಅವಾಂತರಗಳ ಒಂದು ರಿಪೋರ್ಟ್ ಇಲ್ಲಿದೆ. ಹಾಸನ ಜಿಲ್ಲೆ ಮಾರ್ನಹಳ್ಳಿ ಬಳಿ ಗುಡ್ಡ ಕುಸಿತ, ಶಿರಾಡಿ ಘಾಟ್ ಪ್ರಯಾಣಿಕರಿಗೆ ನರಕ ದರ್ಶನ. ಗುಡ್ಡ ಬಿದ್ದಂತಹ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ JCBಯಿಂದ ಮಾಡ್ತಾ ಇರುವಂತದ್ದು ನೋಡಬಹುದು. ನನ್ನ ಬಲಭಾಗದಲ್ಲಿ ಸಾಕಷ್ಟು ಬೃಹದಾಕಾರದ ಬಂಡೆ ಹಾಗೂ ಮಣ್ಣು ಸಮೇತ ಕುಸಿದು ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಬಲಭಾಗದಲ್ಲಿ ಸಾಕಷ್ಟು ನೀರು, ಒಂದು ಜಲಪಾತದ ರೀತಿ ಇಲ್ಲಿ ನೀರು ಹರಿದು ಬರ್ತಾ ಇರುವುದನ್ನ ನೋಡಬಹುದಾಗಿದೆ. ಶಿರಾಡಿ ಘಾಟ್ನ ಒಟ್ಟಾರೆಯಾದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕಾಗಿ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಸಾಕಷ್ಟು ನೀರು ಮೇಲಿನ ಗುಡ್ಡ ಪ್ರದೇಶಗಳಿಂದ ಹರಿದು ಬರ್ತಾ ಇರುವುದನ್ನ ಕಾಣಬಹುದಾಗಿದೆ. ಇನ್ನ ಸದ್ಯ ಈ ಒಂದು ಶಿರಾಡಿ ಘಾಟ್ನ ರಸ್ತೆ ಸಂಚಾರವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ವರುಣನ ಅಬ್ಬರಕ್ಕೆ ಜನ ತತ್ತರಿಸಿದ್ದಾರೆ. ಭಾರೀ ಮಳೆಗೆ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಮಾರ್ನಹಳ್ಳಿ ಬಳಿ ಗುಡ್ಡ ಕುಸಿದಿದೆ. ಇದರಿಂದ ನೂರಾರು ವಾಹನಗಳು ನಿಂತಲ್ಲೇ ನಿಂತಿತ್ತು. ಮಾರ್ನಹಳ್ಳಿ ಬಳಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟ್ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದ ಸಕಲೇಶಪುರದ ಆನೆಮಹಲ್ ಬಳಿ ಎಲ್ಲಾ ವಾಹನಗಳು ಕೂಡ ಈ ಮಾರ್ಗವಾಗಿ ಬಂದಂತ ವಾಹನಗಳು ತಡರಾತ್ರಿಯಿಂದ ಇಲ್ಲೇ ಬಾಕಿಯಾಗಿರುವುದು, ಅಂದ್ರೆ ಇಲ್ಲೇ ನಿಂತಿರುವುದನ್ನು ನೋಡಬಹುದು. ಸಾಕಷ್ಟು ಬಸ್ಗಳಿರ್ಬೋದು, ಸರಕು ತುಂಬಿಕೊಂಡು ಬಂದಂತಹ ಲಾರಿಗಳಿರ್ಬೋದು, ಹಾಗೆ ಪ್ಯಾಸೆಂಜರ್ ಬಸ್ಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ನಿಂತಿರುವುದನ್ನ ನೋಡಬಹುದಾಗಿದೆ. ಈಗ ಭೂಕುಸಿತ ಉಂಟಾಗಿರುವಂತಹ ಪ್ರದೇಶದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 1:45ಕ್ಕೆ ಗುಡ್ಡ ಕುಸಿತದ ಸುದ್ದಿ ತಿಳಿದ ಹಾಸನ ಗ್ರಾಮಾಂತರ ಸಿಪಿಐ ನಿರಂಜನ್, ಪಿಎಸ್ಐ ಪ್ರಸನ್ನಕುಮಾರ್, ಸಕಲೇಶಪುರ ಆರ್ಎಫ್ಒ ಹೇಮಂತ್ ತಂಡ ಕಾರ್ಯಾಚರಣೆಗೆ ಇಳಿತು. ಬೆಳಿಗ್ಗೆ 11 ಗಂಟೆ ಹೊತ್ತಿಗೆ ರಸ್ತೆ ಸಂಚಾರಕ್ಕೆ ಮುಕ್ತವಾಯಿತು. ಶಿರಾಡಿ ಘಾಟ್ನಲ್ಲಿ ಭಾರಿ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ನಮಗೆ ಮಾಹಿತಿ ಬಂದಿದ್ದು ಮಾರ್ನಹಳ್ಳಿಯಿಂದ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಆ ಕಡೆ ಒಂದು 8 ಕಿಲೋಮೀಟರ್ ಆ ಕಡೆಗೆ ಅರೌಂಡ್ ನೈಟ್ 3 ಗಂಟೆ ಅಷ್ಟರಲ್ಲಿ ಮಾಹಿತಿ ಬಂತು. ನಮ್ಮ ಸ್ಟೇಟ್ NH ಕಡೆಯಿಂದ ಮೇಂಟೆನೆನ್ಸ್ ನಡೀತಿತ್ತು, ಆ ಪ್ಲೇಸ್ ಅಲ್ಲಿ ಆಗಿದ್ದು. ಸೊ ಆ ಮಾಹಿತಿ ಬಂದ ತಕ್ಷಣ ನಮ್ಮ NHA ಅಥಾರಿಟೀಸ್ ಪ್ಲಸ್ ಸ್ಟೇಟ್ NH ಅವರು JCBs ಎಲ್ಲ ಕಳಿಸಿ ಸೊ ಇಮಿಡಿಯೇಟ್ ರಿಮೂವಲ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಜಾಸ್ತಿ ಮಳೆ ಪ್ಲಸ್ ಲರಿ ತರ ಆಗಿರೋದ್ರಿಂದ, ಆಮೇಲೆ ತುಂಬಾ ಒಂದು 20-30 ಲೋಡ್ಸ್ ಅಷ್ಟು ಮಣ್ಣು ಕುಸಿದ್ರಿಂದ ಸ್ವಲ್ಪ ಟೈಮ್ ತಗೊಂಡ್ರು ಮಾರ್ನಿಂಗ್ ವರೆಗೂ. ಸಕಲೇಶಪುರ ಉಮ್ಮತ್ತೂರು ನಡಗೆರೆ ಗ್ರಾಮದ ಹಳ್ಳದಲ್ಲಿ ನೀರು ಉಕ್ಕಿ ಹರಿದು ಸೇತುವೆ ಮುಳುಗಡೆಯಾಗಿದ್ದು, ಶುಕ್ರವಾರ ಸಂತೆ ಉಮ್ಮತ್ತೂರು ಗ್ರಾಮದ ಸಂಪರ್ಕವೂ ಕಡಿತವಾಗಿದೆ.
ಹರಗರಹಳ್ಳಿ ಗ್ರಾಮದ ಶಿವಣ್ಣ ಮನೆ ಬಳಿ ಗುಡ್ಡ ಕುಸಿದಿದ್ದು ಮನೆ ಹಾನಿಯಾಗುವ ಭೀತಿ ಎದುರಾಗಿದೆ. ಭಾರಿ ಮಳೆ ಆದ್ರಿಂದ 8 ಗಂಟೆಲಿ ನಾವು ನೋಡಿಲ್ಲ, 12 ಗಂಟೆಯಲ್ಲಿ ನೋಡ್ತೀವಿ ಪೂರ ಒಳಗಡೆ ನೀರು ಬಂದಿದೆ. ಸಿಕ್ಕಾಪಟ್ಟೆ ಗುಡ್ಡ ಇದೆ, ಮರ ಬೇರೆ ಇದೆ, ಜರಿ ಸಖತ್ ನೀರು ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಆತಂಕ ಹೆಚ್ಚಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.